ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ನಾವು ತೋಟ ವೀಕ್ಷಣೆಗೆ ಹೋದಾಗ ಒಂದೊಂದು ತೋಟದಲ್ಲಿ ಒಂದೊಂದು ವಿಶೇಷತೆ ಇರುತ್ತದೆ ಸ್ನೇಹಿತರೆ. ಆ ರೀತಿ ವಿಶೇಷತೆ ಇದ್ದಾಗ ಮಾತ್ರ ನಾವು ವಿಡಿಯೋ ಮಾಡೋದು. ಖಂಡಿತವಾಗಿ ಇವ್ರ ತೋಟದಲ್ಲಿ ಇರತಕ್ಕಂಥ ವಿಶೇಷತೆಗಳು ಭಾಳ ಅಪರೂಪದ್ದು. ದಯಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಆ ವಿಶೇಷತೆಯನ್ನು ಗುರುತಿಸಿ ಸಾಧ್ಯವಾದರೆ ತಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಅವರಿಂದಲೇ ಆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಬನ್ನಿ ಸ್ನೇಹಿತರೆ. ಹೋದ ಸಲ ಹೆಚ್ಚು ಕಮ್ಮಿ ನನಗೆ ಅನಿಸಿದ ಮಟ್ಟಿಗೆ ಒಂದು 35ರಿಂದ 40 ಚೀಲ ಬಂದಿರ್ಬೋದು. ಈ ಸಲ ಅದು ಡಬಲ್ ಆಗಬೇಕು ಅಂತ ನನ್ನ ಆಸೆ. ಅಲ್ಲ, ಡಬಲ್ ಮಾಡಬೇಕು ಅಂತಲೇ ಆಸೆ ಇದರಲ್ಲಿ. ಅಲ್ಲ, ಸಸಿ ಮರ ಅಲ್ವಾ, ಈಗ ಇನ್ನೂ ಇಂಪ್ರೂವ್ ಆಗ್ತಾ ಇದೆ. ಈ ಕೆಲವು ಮರಗಳು ಇನ್ನೂ ಒಂಬಳೆನೆ ಬಂದಿರಲಿಲ್ಲ, ಈಗೆಲ್ಲ ಬರ್ತಾ ಇದ್ದಾವೆ, ಬಂದಿದ್ದಾವೆ ಪೂರ್ತಿ. ಇದು ನೋಡ್ಲಿಕ್ಕೆ ಹೈಟ್ ಹೋಗ್ಬಿಟ್ಟಿದೆ. ಹೌದು, ಈ ತೋಟ ನಮಗೆ ಏನು ಇದೆಲ್ಲ ಒಂದು 8-10 ವರ್ಷದ ತೋಟನೋ ಅನ್ನಂಗೆ ನೋಡೋರಿಗೆ. ನಾನು ಹೇಳ್ತಿರೋದು ನೋಡೋರಿಗೆ ಇಷ್ಟು ದೊಡ್ಡ ತೋಟ ಇದೆಯಲ್ಲ ಅಂದ್ರೆ ಬಾಳೆ ಒಳಗೆ ಹಾಕಿದ್ದಕ್ಕೆ ಹಿಂಗೆ ಹೈಟ್. ಮುಂಚೆ ಏನು ಮಾಡಿದ್ದೆ ಅಂದರೆ ಬಾಳೆ ಇಲ್ಲ ಹಾಕಿ ಹಲ್ಲು ಹಾಕಿರ್ಲಿಲ್ಲ, ಹಲ್ಲು ಹಾಕಿದೆ. ಅದು ಹಂಗೆ ಝಡ್ ಆಕಾರದಲ್ಲಿ ಹಾಕಿದೆ, ಜಿಗ್ಜಾಗಲ್ಲಿ ಹಾಕಿದೆ. ಅದು ಜಾಸ್ತಿ ಆಗ್ಬಿಟ್ಟಿತ್ತು ಬಾಳೆ. ಅವಾಗ ಇದ್ರದ್ದು ಪವರ್ ಸ್ವಲ್ಪ ಇದಾಯ್ತು, ಕಮ್ಮಿ ಆಯ್ತು. ಈಗ ಏನ್ ಮಾಡಿದೆ, ಹಿಂಗೂ 2 ಬೀದಿ ಬಿಟ್ಟು ಹಂಗೂ 2 ಬೀದಿ ಬಿಟ್ಟು ಇಡೀ 2 ಎಕರೆಗೆ 120 ಗುಣಿ ಕೂರಿಸಿ ಅಷ್ಟೇ. ನೋಡ್ರಿ 120 ಗುಣಿ 2 ಎಕರೆ 120 ಎಕರೆಗೆ ನೋಡ್ರಿ. ಈಗ ಎಷ್ಟು 2 ಸಾಲ ಬಿಟ್ಟು ಮುಂದಕ್ಕೆ ಹೋಗಿದ್ದೀರಿ. ಹೌದು, ಹಿಂಗೂ 2 ಸಾಲ ಹಿಂಗೂ 2 ಸಾಲ ಆ ಥರ ಬಿಟ್ಬಿಟ್ಟು ಆ ಥರ ಮಾಡಿರ್ತಾರೆ. ಇದು ಅಡಿಕೆ ದಾಯ ಎಷ್ಟು ಹಾಕಿದ್ದೀರಿ? 10 ಸರ್. 10 ಯೂಶಲಿ ಎಲ್ಲರೂ 8-9 ಹೇಳ್ತಾರೆ ಮಾಡ್ತಾರೆ ಸರ್. ನಾನು 9-10 ಅದು ಮೇಲ್ಗಡೆ ಮಾಡಿದೀನಿ. ಬಟ್ ಇಲ್ಲಿ ನಮಗೆ ನೆಕ್ಸ್ಟ್ ಫ್ಯೂಚರ್ಗೆ ಇಲ್ಲಿ ನಾವು ಸೆಂಟ್ರಿ ಕೂರಿಸ್ಬಿಟ್ರೆ ಎಲ್ಲಾ ಕಡೆನೂ ಗಾಡಿ ಓಡಾಡುತ್ತೆ, ಅಷ್ಟೇ ಗಾಳಿ ಫ್ರೀಯಾಗಿ ಓಡಾಡುತ್ತೆ ಇದಕ್ಕೆ. ಹಂಗಾಗಿ ನಾನು 10-10ಕ್ಕೆ ಪ್ರಿಫರೆನ್ಸ್ ಮಾಡಿ ಹಾಕಿದ್ದೆ. ಇನ್ನೊಂದು 100 ಗಿಡ ಜಾಸ್ತಿ ಕೂರ್ಬೋದು. ಆ 100 ಗಿಡಕ್ಕೆ ಇಲ್ಲೇ ಜಾಸ್ತಿ ತಾಕತ್ ಕೊಟ್ರೆ ಇದರಲ್ಲೇ ಬಂದ್ಬಿಡುತ್ತೆ. ಹೌದು, ಒಳ್ಳೇದು. ಆಮೇಲೆ ಇದು ಏನು ಮಿಶ್ರ ಬೆಳೆ ಮಾಡ್ತಾರಲ್ಲ, ಮಿಕ್ಸ್ಡ್ ಕ್ರಾಪ್ ಮಾಡಲಿಕ್ಕೆ ಈ ರೀತಿ ಇದ್ರೆ ತುಂಬಾ ಒಳ್ಳೇದು. 10 ಮಾಡಿದ್ರೆ ಭಾಳ ಒಳ್ಳೇದು. ನೀವು ಇದಕ್ಕೆ ನನ್ನ ಒಂದು ಸಲಹೆ, ಇದು ಕೋಕೋ ಹೇಳ್ತಾರಲ್ಲ, ಕೋಕೋ, ಜಾಯ್ಕಾಯಿ, ಕಾಳುಮೆಣಸು ಇವುಗಳ ಪ್ರಯೋಗವನ್ನು ಮಾಡಬೇಕು ಅಂತ ಬಹಳ ಆಸೆ ಇದೆ. ಬಟ್ ಅದೇ ನೀರು ನಿರ್ವಹಣೆಗೂ ಬೇಸಿಗೆ ಟೈಮ್ ಸ್ವಲ್ಪ ನಮ್ಮ ಏರಿಯಾದಲ್ಲಿ ಈಗ ಕಾಳುಮೆಣಸಿಗೆ ಅಷ್ಟು ನೀರು ಬೇಕಾಗಲ್ಲ ಅಂತಾರೆ. ನೀವು ನೋಡ್ರಿ, ಒಂದು ಕಾಳುಮೆಣಸು ಹಾಕ್ಬೇಕು ಅಂತ ಇದೀನಿ. ಬಟ್ ಅದಕ್ಕೆ ಲೇಬರ್ಸ್ ಸ್ವಲ್ಪ ಪ್ರಾಬ್ಲಮ್ಗಳು ಸರ್, ಮೇಲ್ ಕಟ್ಟಬೇಕು, ಅವನ್ನೆಲ್ಲ ಮಾಡ್ಬೇಕಲ್ಲ. ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಇಂದ ಸುಮ್ಮನೆ ಇದೀನಿ ಅಷ್ಟೇ. ಸರಿ ಸರಿ. ನಾವು ಒಬ್ಬರೇ ಇರೋದ್ರಿಂದ ನಮ್ಮ ಕೈಲಿ ಮಾಡ್ಲಿಕ್ಕೆ ಆಗಲ್ಲ ಅದೆಲ್ಲ. ನಾನು ಮೇಲ್ಗಡೆ ಆಕ್ಚುಲಿ ಈ ಸಲ ಕಾಫಿ ಕೂರ್ಸೋಣ ಅಂತಲೇ ಅನ್ಕೊಂಡಿದ್ದೆ. ಅದಕ್ಕೆ ಕಾಫಿ ಕೂರಿಸಿ ಸೆಂಟ್ರಲ್ ಇನ್ನೇನು ಸ್ವಲ್ಪ ಹಾಕ್ಬಿಡೋಣ, ಇನ್ನೇನೋ 0 ಕಲ್ಟಿವೇಶನ್ ಮಾಡಿಕೊಂಡು ಪೂರಾ ಹಿಂಗೆ ವೀಲ್ ಕಟ್ ಹೊಡ್ಕೊಂಡು ಇದ್ಬಿಟ್ರೆ ನಮ್ಗೆ ತಲೆನೋವೇ ಇಲ್ಲಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅದೇ ಸ್ವಲ್ಪ ಇಲ್ಲ ಮಾಡಿ ಒಂದೊಂದು ಇಂಪ್ರೂವ್ ಮಾಡ್ತಾ ಹೋಗಿ. ಭಾಳ ಅದ್ಭುತವಾಗಿದೆ ಮಾತ್ರ ನಿಮ್ಮ ತೋಟದ ಮರಗಳನ್ನ ನೋಡ್ಲಿಕ್ಕೆ. ಅಡಿಕೆ ಮರಗಳನ್ನ ಭಾಳ ಖುಷಿ ಆಗುತ್ತೆ. ಗೊನೆಗಳು ಕೂಡ 6-7 ಕನಿಷ್ಠ 5 ಅಂತೂ ಇದ್ದಾವೆ. 5ಕ್ಕಂತೂ ಮೋಸ ಇಲ್ಲ ಸರ್. ಅಷ್ಟು ಚೆನ್ನಾಗಿ ಬಂದಿದೆ. ಅದ್ರ ಗುಟ್ಟು ಕೂಡ ಹೇಳಿದ್ರಿ ನೀವು, ಯಾವುದೋ ಪ್ರಾಡಕ್ಟ್ ಕೆರಾನ್ ಪ್ರಾಡಕ್ಟ್ ಬೇರೆ ಹಾಕ್ತಾ ಇದ್ದೀನಿ. ಆಮೇಲೆ ಈ ವೇಸ್ಟ್ ಡಿಕಾಂಪೋಸರು ಇವೆಲ್ಲ, ಮತ್ತೆ ದನಿನ ಗೊಬ್ಬರ ಏನಾರ ಬಳಸ್ತೀವಿ? ದನಿನ ಗೊಬ್ಬರ ಇಲ್ಲ ಸರ್, ಮಂದೆ ಹೊಡಿಸಿದೆ ಅಷ್ಟೇ. ಮಂದೆ ಹೊಡಿಸ್ತೀನಿ ನಾನು. ಕುರಿ ಮಂದೆ ಹೊಡಿಸ್ತೀವಿ ವರ್ಷಕ್ಕೊಂದ್ಸರಿ? ಇಲ್ಲ, ಈ ಹೋದ ವರ್ಷನೇ ಸ್ಟಾರ್ಟ್ ಮಾಡಿರೋದು. ನಿಮ್ಮ ಗುರಿ ಹೇಗೆ? ಕುರಿ ಮಂದೆ ವರ್ಷ ಹೊಡಿಸ್ಬೇಕು? ವರ್ಷ ಹೊಡಿಸ್ಬೇಕು ಅಂತ ಇದ್ದೀನಿ. ಈಗ ನಾನು ಗೊಬ್ಬರ ಹಾಕೋದ್ಕಿಂತ 1 ಲಕ್ಷ ರೂಪಾಯಿ ಹಾಕೋದನ್ನ ಇದಕ್ಕೆ 1 ಲಕ್ಷ ರೂಪಾಯಿ ಹಾಕ್ಬಿಟ್ರೆ ಆರಾಮ್ಸೆ ನಮಗೆ. ಏನು ಕುರಿ ಮಂದೆಯಿಂದ ಲಾಭ ಏನು? ಕುರಿ ಮಂದೆಯಿಂದನ ಕುರಿ ಅವತ್ತೇ ಮೇಯ್ತಿರ್ತವೆ, ಕ್ಲೀನಾಗಿ ಎಲ್ಲಾ ಕಡೆನೂ ಬೀಳುತ್ತೆ. ಅದು ಮೈ ಉಜ್ಜೋದು ಈ ಮರಗಳಿಗೆ ಅದೆಲ್ಲ ಒಂಥರ ಏನೋ ಎಫೆಕ್ಟಿವ್ ಆಗಿರುತ್ತೆ ಸರ್. ಅದು ಎಷ್ಟು ರೋಗಗಳು ಸ್ವಲ್ಪ ಕಮ್ಮಿ ಆಗ್ಬೋದು ಅನ್ನೋ ಒಂದು ಭರವಸೆ ಅಷ್ಟೇ ಅದರಲ್ಲಿ. ಪ್ರಾಣಿಗಳಿಂದ ಸ್ವಲ್ಪ ಅದು ಚೆನ್ನಾಗುತ್ತೆ ಅಂತ. ಆಮೇಲೆ ನಿಮಗೆ ಅದರಲ್ಲಿ ಖರ್ಚು ಉಳಿತಾಯ ಆಗುತ್ತಾ ಅಂತ? ಖರ್ಚು ಅಷ್ಟೇ ಬಂದ್ರು ಕೂಡ ಲೇಬರ್ದ ಹೋಲ್ಸ್ಕೊಳ್ಳೋದು ತಪ್ಪುತ್ತೆ ಸರ್ ಅದರಲ್ಲಿ. ಈಗೇನು ಗೊಬ್ಬರ ತಗೊಂಡೆ ಅಂತಂದ್ರೆ ಸುತ್ತ ಬಗ್ಸಿ ಎಲ್ಲ ಕಡೆನೂ ಹಾಕಿ ಅದನ್ನೆಲ್ಲ ಮಾಡಿ ಮತ್ತೆ ಬೇಸೆ ಹೊಡಿಸ್ಬೇಕು, ಎಲ್ಲದೂ ಮಾಡ್ಬೇಕು. ಇದು ಹಂಗಲ್ಲ, ಅದು ಪಾಡಿಗೆ ಅದು ನಿಂತ್ಕೊಳ್ಳುತ್ತೆ, ಅದೇ ಕರ್ಗೋಗುತ್ತೆ. ಸುಮ್ಮನೆ ಹಿಂಗೆ ಬೇಸೆ ಈಗ ಏನು ಗೊತ್ತಾ, ತಿಪ್ಪೆಯಲ್ಲಿ ಈ ಗೊಬ್ಬರ ಇರುತ್ತೆ, ಟ್ರ್ಯಾಕ್ಟರ್ ತಗೊಂಡು ಹೋಗ್ಬೇಕು, ಲೋಡ್ ಮಾಡಬೇಕು, ತಗೊಂಬಂದಿಲ್ಲ ಅನ್ಲೋಡ್ ಮಾಡಬೇಕು. ಅನ್ಲೋಡ್ ಮಾಡಿದ್ದನ್ನ ಲೇಬರ್ ಹಾಕ್ಸ್ಬೇಕು, ಸುತ್ತ ಬಗ್ಸಿ ಹಾಕ್ಸ್ಬೇಕು. ನಿಮಗೆ ಹೆಚ್ಚು ಕಡಿಮೆ ಲೇಬರ್ ಕಷ್ಟ ಇಲ್ಲಿ ಫುಲ್ 0 ಆಯ್ತು. 100% ಉಳಿಯುತ್ತೆ ಸರ್. ರಿಸ್ಕ್ ಕಮ್ಮಿ ಆಗುತ್ತೆ. ಖಂಡಿತ. ಕುರಿ ಮಂದೆಯಿಂದ ಈ ಲಾಭ ಇದೆ. ಆಮೇಲೆ ನಮ್ಮ ಪೂರ್ವಜರೆಲ್ಲ ಅದನ್ನ ಬಹಳ ಮಾಡ್ತಾ ಇದ್ರು. ಇತ್ತೀಚೆಗೆ ನಾವು ಅದನ್ನ ಕೈ ಬಿಟ್ಬಿಟ್ಟಿದೀವಿ. ಖಂಡಿತ ಬಹಳ ಒಳ್ಳೆ ಸಾಂಪ್ರದಾಯಿಕವಾದ ಒಂದು ಪದ್ಧತಿ. ಅದನ್ನ ನೀವು ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ.
ಈಗ ಮಲ್ಲೇಶಣ್ಣರೇ, ಸರ್ ಈಗ ನೀರಾವರಿ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರಿ? ಡ್ರಿಪ್ ಅಲ್ಲೇ ಎಲ್ಲ ಪೂರ್ತಿ ಡ್ರಿಪ್ಪೇ ಸರ್ ನಾನು ಮಾಡೋದು. ಎಷ್ಟು ವರ್ಷ ಆಯ್ತು ಡ್ರಿಪ್? ಅದು ಅಂದ್ರೆ ಡ್ರಿಪ್ ಅವಾಗ ತೋಟ ಸ್ಟಾರ್ಟ್ ಆದ್ರಿಂದಲೂ ಆಗಿದೆ ಸರ್ ಇದು. ಅವಾಗ್ಲಿಂದಲೂ ಇದೆ ಡ್ರಿಪ್. ಎಷ್ಟು ದಿವಸಕ್ಕೊಂದ್ಸರಿ ನೀರು ಕೊಡ್ತೀರಿ? ನಾನು ಬೇಸಿಗೆ ಟೈಮಲ್ಲೆಲ್ಲ ಒಂದು 20 ರಿಂದ 25 ದಿನಕ್ಕೆ ಒಂದ್ಸಲ ನಾನು ನೀರು ಕೊಡ್ಬೋದು ಸರ್. ಏನಂದ್ರಿ? 20 ರಿಂದ 25 ದಿನಕ್ಕೆ ಒಂದ್ಸಲ ಕೊಡ್ಬೋದು ಸರ್ ಅಷ್ಟೇ. ಅಲ್ಲ ರೀ, ಡೈಲಿ ಒಂದೊಂದ್ಸಲ ನೀರು ಕೊಡ್ತಾರೆ ಕರೆಂಟ್ ಇದ್ದಾಗ? ಕೊಡಲ್ಲ ಸರ್, ನಾನು ಸ್ಟಾರ್ಟ್ ಮಾಡೋದಿಲ್ಲ. ನಾನು 20 ರಿಂದ 25 ದಿನ. ಹೌದು ಸರ್, 100% ಸರ್. ನೀವು ಬೇಕಾದ್ರೆ ನೀವು ಬೇಸಿಗೆ ಟೈಮಲ್ಲಿ ಬಂದು ನೋಡಿ ಬೇಕಾರೆ ನಮ್ಮ ತೋಟನ ಯಾಕೆ ಇಷ್ಟೊಂದು ಡ್ರೈ ಮಾಡ್ಕೊಂಡಿದ್ದೀರಾ ಅಂತಾರ ಬೇಕಾರೆ ನೀವು. ಅಲ್ಲ, ನಿಮ್ಗೆ ಯಾರು ದಾರೆ ಹೋಗೋರು ಏನು ಅಂದಿಲ್ವಾ? ಅಂತಾರೆ ಸರ್, ಅವ್ರ ಅಂತರದನ್ನ ನಾನು ಯಾಕೆ ಬಿಟ್ಕೊಂಡು ತಲೆ ಕೆಡಿಸ್ಕೊಳಕ್ಕೆ ಹೋಗೋಣ? ನಿಮ್ಮ ಮನೆಯಲ್ಲಿ ಅವ್ರ ಬಗ್ಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಸರ್. ಅಯ್ಯೋ ಶಿವನೇ. ಅಲ್ಲ, ನಾನು ತಂಬುಡ್ತಳ್ಳಿಯಲ್ಲಿ ನಮ್ಮ ತಿಪ್ಪೇಶಣ್ಣ ಅಂತ ಒಬ್ರು ಅವರನ್ನ ಒಂದೇ ಇಂಟ್ರ್ಯೂ ಮಾಡಿದಾಗ ನಾನು 15 ದಿವಸಕ್ಕೊಂದ್ಸರಿ ನೀರು ಕೊಡ್ತೀನಿ ಅಂದ್ರು. ನಾನು ಅದಕ್ಕೆ ಆಶ್ಚರ್ಯಪಟ್ಬಿಟ್ಟೆ. ನೀವು 20 ದಿನಕ್ಕೆ ಒಂದ್ಸಲ ನಮ್ಮ ನೆಲ ಈ ನೆಲದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದು ಎರೆ ನೆಲ ಇದೆಯಲ್ಲ, ಈ ನೆಲ ಹೆಚ್ಚು ಕಮ್ಮಿ ನಾವು ನೀರು ಒಂದು ತಿಂಗಳು ಕೂಡ ಸಾಯಿಲ್. ಸರ್, ಇದು ಬ್ಲಾಕ್ ಸಾಯಿಲ್ ಅಲ್ಲ, ಹಾಗಾಗಿ ನೀರು ಕಡಿಮೆ ತಗೊಳುತ್ತೆ. ನಮ್ಮ ತೇವಾಂಶನ ಚೆನ್ನಾಗಿ ಇಟ್ಕೊಳ್ಳುತ್ತೆ ಇದ್ರ. ನೀರ್ನ ಅಬ್ಸರ್ವ್ ಮಾಡಿದ್ರು ಕೂಡ ಆಯ್ತು. ನಿಮ್ದು ಬ್ಲಾಕ್ ಸಾಯಿಲ್ ನೀರು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಪಕ್ಕದವ್ರದ್ದು ಬ್ಲಾಕ್ ಸಾಯಿಲ್ ಅಲ್ವಾ? ಹೌದು. ಮತ್ತೆ ಅವರು ಡೈಲಿ ಕೊಡ್ತಾರಾ? ಇಲ್ಲ, ಅವರು ಕೂಡ ಕಂಟ್ರೋಲ್ ಮಾಡ್ತಾರೆ. ಕೆಲವೊಬ್ಬೊಬ್ರು ಇದ್ದಾರೆ ಸರ್, ಪಕ್ಕದ ತೋಟದಲ್ಲಿ ಇದ್ದಾರೆ, ಅವ್ರಿನ್ನ ಸೊಸಿಗಳು. ಅವ್ರ ಸೊಸಿ ಅಂತ ಅನ್ಕೊಂಡು ತಿಂಗಳಲ್ಲಿ 2 ಸಲ ಕೊಟ್ಬಿಡ್ತಾರೆ ನೀರು. ನಾನು ಹಂಗಿರೋ ಕೊಡಲ್ಲ ಅದಕ್ಕೆ. ಏನಿದ್ರು ಈಗೇನು ಸರ್, ಈಗ ನಾ ಒಂದು 6 hours 7 hours ಕರೆಂಟ್ ಇರುತ್ತೆ. ವೆಂಚುರಿ ಬಿಡಬೇಕಾದ್ರೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಒಂದು 7 ಗಂಟೆ ಓಡುತ್ತೆ ಸಾಕು ಸರ್. ಅಲ್ಲಿಗೆ ಮುಗೀತು. 15 days 20 days ಬಿಟ್ಟು ಮತ್ತೆ ಇನ್ನೊಂದ್ಸಲ ಸ್ಟಾರ್ಟ್ ಮಾಡಿದೆ ಅಂತಂದರೆ ಅದೇ ಅಷ್ಟೇ ಹೋಗುತ್ತೆ, ಅಷ್ಟೇ ನೆನ್ಕೊಳ್ಳುತ್ತೆ. ನೀವು ಅಂದರೆ 20 ದಿವಸ ಕಡಿಮೆ ಅಂದರೆ 20 ದಿವಸ ಸರ್. 20 ದಿವಸಕ್ಕಿಂತ ಮುಂಚೆ ಕೊಡಲ್ಲ ನಾನು. 20 ದಿವಸದವರೆಗೂ ಮೋಟ್ರಿಗೆ ರೆಸ್ಟ್. ಬೇರೆ ಅಕ್ಕಪಕ್ಕ ತೋಡ್ತಾರೆ ಬಿಡ್ಕೊಂತಾರೆ. ಅದಕ್ಕೆ ವೀಕ್ಷಕರೇ ಕೇಳಿಸ್ಕೊಂಡ್ರ ನಮ್ಮ ಮಲ್ಲೇಶಣ್ಣವ್ರ ಮಾತುಗಳನ್ನ. ಅವ್ರು ಈಗ ನಾನು ಅವ್ರಿಗೆ ಕೆಲಸ ಮಾಡ್ತಾ ಇದ್ರು, ಬ್ರಷ್ ಕಟರ್ ಹೊಡಿತಾ ಇದ್ರು. ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ವಿ, ರೆಡಿ ಆಗ್ತಾ ಇದ್ದಾರೆ ಬ್ರಷ್ ಕಟರ್ ಹೊಡಿಯೋಕ್ಕೆ. ನಾವು ಅದನ್ನೊಂದು ಚೂರು ಯಾವ ರೀತಿ ಹೊಡಿತಾರೆ ಅಂತ ನೋಡ್ಕೊಂಡು ಹೋಗ್ಬಿಡೋಣ. ಭಾಳ ಖುಷಿ ಆಯಿತು. ಈ ಬೇಸಿಗೆಯಲ್ಲಿ ನೀವು 20 ದಿವಸ ಅಂದ್ರಲ್ಲ, ನನಗೆ ಭಾಳ ಆಶ್ಚರ್ಯ. ನಾನು 20 ದಿನಕ್ಕಿಂತ ಮುಂಚೆ ಯಾವಾಗಲೂ ನಾನು ನೀರೇ ಕೊಟ್ಟಿಲ್ಲ ಸರ್ ಇದಕ್ಕೆ. ಇನ್ನೊಂದು ಸರ್, ಇದಕ್ಕೆ ಡ್ರಿಪ್ಪಿಂಗ್ ಏನು ಮಾಡ್ತೀನಿ ಅಂತಂದರೆ, ನಾನು ನೋಡಿ ಇದಕ್ಕೆ ಮೈಕ್ರೋ ಟ್ಯೂಬ್ ಎಲ್ಲ ಕಿತ್ತಾಕ್ಬಿಡಿದ್ದೀನಿ. 8 ವಾಲಿಗೆ ಬಿಡ್ತಿದ್ದೆ ಮುಂಚೆ, ನಾನೀಗ 4 ವಾಲಿಗೆ ಬಿಟ್ಬಿಡ್ತೀನಿ. ಇದಕ್ಕೆ 1 ದಿನ ಬಿಟ್ಟರೆ, ಪಕ್ಕಕ್ಕೆ 4 ವಾಲಿಗೆ 1 ದಿನ ಬಿಟ್ಟರೆ ಪೂರ್ತಿ ನೆನ್ಕೊಳತ್ತಲ್ಲ. ಅಲ್ಲ, ನೀವು ಮೈಕ್ರೋ ಟ್ಯೂಬ್ ಕಿತ್ತಾಕಿರೋ ಉದ್ದೇಶ ಏನು? ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಸರ್ ನೀರೆಲ್ಲ. ಅದರಲ್ಲಾದರೆ ಒಂದೇ ಕಡೆ ಹೋಗಿ ಈ ಕರೆಂಟಿನ ಸಮಸ್ಯೆ ಜಾಸ್ತಿ ಸರ್. ಒಂದೇ ಕಡೆ ಹೋಗುತ್ತೆ, ಜಾಸ್ತಿ ನೆನೆಯೋದಿಲ್ಲ. ಮತ್ತೆ ಇಲ್ಲಿ ನೆಂದಿಲ್ಲ ಅನ್ಕೊಳೋದ್ಕಿಂತ ಮೈಕ್ರೋ ಟ್ಯೂಬ್ ಪೂರ್ತಿ ಕಿತ್ತಾಕ್ಬಿಟ್ಟಿದ್ದೀನಿ. ಪೂರ್ತಿ 8 ವಾಲಿಗೆ ಬಿಡೋದನ್ನ 4 ವಾಲಿಗೆ ಬಿಟ್ಟರೆ ಫೋರ್ಸಾಗಿ ಹೊಡಿಯುತ್ತೆ, ಎಲ್ಲ ಕಡೆ ಪೂರ್ತಿ ನೆನೆಯುತ್ತೆ. ಆ ಗುಟ್ಟು ಅಳವಡಿಸ್ಕೊಂಡಿದ್ದೀರಿ. ಎಲ್ಲ ಕಡೆ ಪೂರ್ತಿ ನೆಂದಾಗ ಏನಾಗುತ್ತೆ, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಪರವಾಗಿಲ್ಲ, ಎಲ್ಲ ಕಡೆ ನೆಂದಿದೆ ಅಂತೇಳಿ. ಆಮೇಲೆ ಜೇನು ಏನಾದ್ರು ಸಾಕಿದ್ದೀರಾ ನಿಮ್ಮ ತೋಟ? ಇಲ್ಲ ಸರ್, ಸಾಕ್ಬೇಕು ಅಂತ ಭಾಳ ಆಸೆ ಇತ್ತು. ನಮ್ಮ ಕಡೆ ಎಲ್ಲೊಂದು 2-3 ಜೇನು ಇರೋದು ಯಾವಾಗಲೂ. ಈ ಸಲನೇ ಇಲ್ಲ. ಮೊನ್ನೆ ಎಲ್ಲ ಅಲ್ಲೊಂದು 2 ಇಟ್ಟಿತ್ತು ಅಡಿಕೆ ಮರದಲ್ಲೇ, ಅದರಲ್ಲಿತ್ತು. ಇಲ್ಲೊಂದು ಕಡೆ ಇತ್ತು. ಸದ್ಯಕ್ಕೆ ಇಲ್ಲ. ಯಾಕಂದ್ರೆ ಸಾವಯವ ತೋಟದಲ್ಲಿ 100% ಮಾಡ್ಬೇಕು ಸರ್. ಇರ್ತವೆ. ಹೌದು, ಅವು ನ್ಯಾಚುರಲ್ ಆಗಿ ಬಂದು ಸೆಟ್ಲ್ ಆಗ್ಬಿಡ್ತಾವೆ ಇಲ್ಲಿ. ಹೌದು. ಹಾಗಾಗಿ ಇಲ್ಲ, ಈ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಬಾಕ್ಸ್ ಕೊಡ್ತಾರೆ. ಈಗ ನೆಕ್ಸ್ಟ್ ಮಂತ್ ಅರ್ಜಿ ಕರೀತಾರೆ. ಹೌದಾ ಸರ್? ತಗೊಳ್ಳಿ. ಖಂಡಿತ ನಾನು ಮಾಡ್ಬೇಕು ಅಂತ ಇದ್ದೀನಿ ಸರ್. ಅದನ್ನು ಜೇನು ತಗೊಂಡು ಸಾಕ್ಬೇಕು ಅಂತ ಭಾಳ ಆಸೆ ಇದೆ. ನಮ್ಮ ಮಗನಿಗೆ ತುಂಬಾ ಆಸೆ ಅಗ್ರಿಕಲ್ಚರ್ ಅಂದ್ರೆ. ಮಗ ಏನ್ ಮಾಡ್ತಿದ್ದಾರೆ? ಅವನು ಇಂಜಿನಿಯರಿಂಗ್ ಮಾಡ್ಕೊಂಡು ವರ್ಕ್ ಮಾಡ್ತಾನೆ ಸರ್ ಬೆಂಗಳೂರಲ್ಲಿ. ಹೌದಾ? ಈಗ ಎಷ್ಟು ಜನ ಮಕ್ಕಳು? ಒಬ್ಬನೇ ಸರ್. ಒಬ್ಬನೇ ಮಗ. ಓ, ಸುಖಿ ಕುಟುಂಬ. ಗಂಡ ಗುಂಡಿ ಇಬ್ಬರೇ ಇಲ್ಲಿ? ನಾವಿಬ್ಬರೇ. ಸರಿ. ನಮಗೆ ಆ ಬ್ರಷ್ ಕಟರ್ ಹೊಡೆಯೋದು ಒಂಚೂರು ತೋರಿಸಿ ಸರ್. ಭಾಳ ಅದ್ಭುತವಾಗಿ ತೋಟ ಮೇಂಟೈನ್. ಇದು ಮಲ್ಲೇಶಣ್ಣರೇ, ಇಲ್ಲಿ ನೋಡ್ರಿ ಎಷ್ಟೊಂದು ಸುರಿದು ಬಿಟ್ಟಿದೆ. ಅದು ಉದುರಿದೆ ಸರ್. ಇದೊಂದು ಮರದ ಮೇಲೂ ಒಂದೊಂದು ಡಿಪೆಂಡ್ ಆಗುತ್ತೆ ಸರ್. ಮರದ ಮೇಲೂ ಒಂದೊಂದು ಡಿಪೆಂಡ್ ಆಗುತ್ತೆ. ಹೌದು, 100%. ಈಗ ತೇವಾಂಶ ಜಾಸ್ತಿ ಆದ್ರೂ ಉದುರುತ್ತಾ? 100% ಉದುರುತ್ತೆ ಸರ್. ತೇವಾಂಶ ಜಾಸ್ತಿ ಆದ್ರೂ ಉದುರುತ್ತೆ, ಕಮ್ಮಿ ಆದ್ರೂ ಕೂಡ ಉದುರುತ್ತೆ, ತುಂಬಾ ಕಡಿಮೆ ಆದ್ರೂ ಉದುರುತ್ತೆ. ನಾವು ಈ ಎರಡನ್ನೂ ಕೂಡ ಮ್ಯಾನೇಜ್ ಮಾಡಬೇಕು. ಸರಿ. ಖಂಡಿತ. ಇದು ನಮ್ಮ ರೈತರು ಈ ಥರ ಒಂದು ಬ್ರಷ್ ಕಟರ್ ಇಟ್ಕೊಂಡು ಟ್ಯಾಕ್ಟ್ರನ್ನ ಇಳಿಸ್ತಾರಲ್ಲ, ಅದು
ನೀವೇನು ಹೇಳ್ತೀರಿ? ನಾವು ಟ್ರ್ಯಾಕ್ಟ್ರು ಜಾಸ್ತಿ ನಾನು ಕಲ್ಟಿವೇಶನ್ನೇ ಇಲ್ಲಲ್ಲ ಸರ್, ಹಂಗಾಗಿ ನಾನು ಜಾಸ್ತಿ ತಲೆ ಇದು ಮಾಡ್ಕೊಳ್ಳಲ್ಲ ಅದ್ರ ಬಗ್ಗೆ. ಹಾಂ ಹಾಂ ಮಾಡ್ತೀವಿ ಬೇಸಿಗೆ ಟೈಮಲ್ಲಿ ಏನಿಲ್ಲ, ಎಲ್ಲದಕ್ಕೂ ಅಲಸಂದಿ ಕಾಳು ಮಿಕ್ಸು ದ್ವಿದಳ ಧಾನ್ಯದ ಬೀಜನೆಲ್ಲ ಚೆಲ್ಬಿಟ್ಟು ಒಂದು ಸಲ ಬೇಸಾಯ ಹೊಡ್ಸಿ ಕೈ ಬಿಟ್ಬಿಡ್ತೀನಿ. ಹಾಂ ಹಾಂ ಅದು ಹೆಂಗಿದ್ರು ಬೆಳ್ಕೊಳ್ಳುತ್ತೆ. 2 ತಿಂಗಳು 3 ತಿಂಗಳು ಅದು ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. 2 ತಿಂಗಳಾದ್ಮೇಲೆ ಅತ್ಲಾಗೆ ಮತ್ತೆ ಮಲ್ಚಿಂಗ್ ಮಾಡ್ಕೊಂಡು ಕೈ ಬಿಟ್ಬಿಡೋದು ಅಷ್ಟೇ. ಸರಿ ಸರಿ. ಬ್ರಷ್ ಕಟ್ಟರು ಇರೋದು ಭಾಳ ಒಳ್ಳೇದು ಮಾತ್ರ. ಇವು ಇಲ್ಲ ಅಂದಿದ್ರೆ ಹೌದು ಎಷ್ಟು ಕೆಲಸ ಹಿಡಿಯೋದು. ಬೇಸಾಯ ದೊಡ್ಡ ದೊಡ್ಡ ಟನ್ ಗಟ್ಟಲೆ ಎಷ್ಟೋ ಟನ್ ಇರ್ತವೆ, ಅವನ್ನೆಲ್ಲ ಇಳಿಸ್ಬೇಕಿತ್ತು. ಹೌದು. ಇದು 2 ಸ್ಟ್ರೋಕೋ 4 ಸ್ಟ್ರೋಕೋ? 2 ಸ್ಟ್ರೋಕ್ ಸರ್. 2 ಸ್ಟ್ರೋಕ್. ಅಂದರೆ ಆಯಿಲ್ ಮಿಕ್ಸು ಅಲ್ಲ? ಆಯಿಲ್ ಮಿಕ್ಸ್. ಇಲ್ಲೊಂದು ಇದು ಬರ್ತಿತ್ತಲ್ಲ, ಅದು ಹಾಕಿಲ್ವಾ? ಏನು ಸರ್? ಇಲ್ಲಿ ಒಂದು ಕವರ್ ಆಗುತ್ತೆ ಸಿಡಿದಂಗೆ, ಅದು ಹಾಕಿದೆ, ಅದು ತೆಗ್ದಿದ್ದೀನಿ. ಅದನ್ನು ನಾವೇ ತೆಗ್ದಿದ್ದೀವಿ. ನೋಡೋಣ ಒಂದು. ಭಾಳ ಒಳ್ಳೆಯದಾಯಿತು ಮಲ್ಲೇಶಣ್ಣರೇ, ತುಂಬ ಒಳ್ಳೆ ಇದನ್ನು ಕೊಟ್ಟಿದ್ದೀರಿ. ನಿಮ್ಮ ತೋಟ ಇನ್ನೂ ಸಮೃದ್ಧವಾಗಿ ಆಗಲಿ, 4-6 ಜನ ಬಂದು ನೋಡ್ಕೊಂಡು ಹೋಗಿ ಇದರಿಂದ ಪ್ರೇರಣೆಯನ್ನು ಪಡೆದು ಅವರು ತುಂಬ ಚೆನ್ನ ತೋಟ ಮಾಡಲಿ ಅಂತೇಳಿ ನಮ್ಮ ಆಶಯ. ನಮ್ಮ ಚಾನಲ್ ವತಿಯಿಂದ ತಮಗೆ ಧನ್ಯವಾದಗಳು. ಈ ರೀತಿ ಸಮಾಜಮುಖಿಯಾದ ಕೆಲಸಗಳನ್ನು ಈ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಮಾಡ್ತಾರೆ ನಾವು ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ. ವೀಕ್ಷಕರೇ, ಇದರ ಸದುಪಯೋಗವನ್ನು ತಾವು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.